ಟೀ ಬಿಸಿ ಇದೆಯಾ? ಒಂದ್ ನಿಮಿಷ. ಬಿಸಿ ಇದೆ, ಕುಡಿಬಹುದು. ಏನಯ್ಯ ಇದು ಎಂಜಲ್ ಮಾಡಿ ಇಟ್ಟು ಹೋಗ್ತಾ ಇದ್ದಾಳ? ಒಂದ್ ನಿಮಿಷ. ಜಾಮೂನ್ ತಿಂದ್ರೆ ಹನಿಮೂನ್ ಜ್ಞಾಪಕ ಬರ್ಬೇಕು ಅಲ್ವಾ ಜೆಂಟಲ್ಮ್ಯಾನ್? ನಿಮ್ ಎಂಜಲ್ ತಿನ್ನಕ್ ನಮ್ಗೆ ಗ್ರಾಚಾರ ಏನ್ರಿ? ಬಿಲ್ ನೀವೇ ಕೊಡಿ. ಅಯ್ಯೋ ಹಾಗಲ್ಲ ಜೆಂಟಲ್ಮ್ಯಾನ್, ಯಾರು ಆರ್ಡರ್ ಮಾಡ್ತಾರೋ ಅವರೇ ತಾನೇ ಬಿಲ್ ಕೊಡ್ಬೇಕು. ಅದೇ ತಾನೇ ಸಿಸ್ಟಮ್. ನಾನು ಆವಾಗಿಂದ ನೋಡ್ತಿದ್ದೀನಿ, ತಂದ್ ತಿಂಡಿಯಲ್ಲಿ ಎಂಜಲ್ ಮಾಡಿ ಇಟ್ಟಿದ್ದಲ್ಲ, ನೀನು ಸಬರಿ ಅನ್ಕೊಂಡಿದ್ಯಾ? ಯೋ ಏನಯ್ಯ ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡ್ತಾ ಇದ್ಯಾ? ಬೇಕಾ ಪೇಮೆಂಟ್? ನೀನ್ ಹೆಣ್ಣ ಹೆಮ್ಮಾರಿ ಅವಳೆ ಗಂಡಸ ತರ ಆಗ್ತಿದ್ಯಾ? ಅಯ್ಯೋ ಏನೋ ಹೋಗಿ ಬರೀ ಅಂತಿದ್ಯಾ? ನಾನಲ್ಲಂದೆ. ಅಯ್ಯೋ ಮೈ ಬಿಟ್ಬೇಡಿ ಮಾತಾಡ್ತಿದ್ಯಾ? ಹೋಟೆಲ್ ಓನರ್ ಎಲ್ಲಿ? ಹಲೋ ಹೋಟೆಲ್ ಓನರ್ ಎಲ್ಲಿ? ಪ್ರಾಬ್ಲಮ್? ಇವನೇ ದೊಡ್ಡ ಪ್ರಾಬ್ಲಮ್. ಹೆಂಗಸ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಇವನ್ಗೆ. ನನ್ನ ಹೋಗಿ ಬರ ಅಂತ ಮಾತಾಡ್ತಾನೆ. ತಂಗಳು ತಿಂದು ಕೊಬ್ಬು ಜಾಸ್ತಿ ಆಗೋಯ್ತಾ ನಿನ್ಗೆ? ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಮೇಡಮ್ ನಾನ್ ನೋಡ್ತಾ ಇದ್ರೆ ದೊಡ್ಡ ಮನೆ ಹೆಣ್ಣು ಮಗಳು ತರ ಕಾಣ್ತಾ ಇದ್ದಾರೆ ಕಣೋ. ನನಗೆ ಆ ತರ ಕಾಣಿಸಲ್ಲ. ನೋಡಿದ್ರ ನಿಮ್ ಮುಂದೆನೆ ಹೀಗ್ ಮಾತಾಡ್ತಾನಲ್ಲ, ನಿಮ್ ಹಿಂದೆ ಹೇಗ್ ಮಾತಾಡಿರ್ತಾನೆ. ಇವನ್ ಚೀಟಿ ಕಿತ್ತಾಕ್ತೀನಿ. ಇರಪ್ಪ ಸರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಪಾಪ ಆತಂದ ಏನೂ ತಪ್ಪಿಲ್ಲ. ನಿಮ್ಮನ್ನ ಫೂಲ್ ಮಾಡೋಕೆ ನಾವಾಡಿದೊಂದು ಚಿಕ್ಕ ನಾಟಕ. ಅಲ್ಲಿ ನೋಡಿ ಕ್ಯಾಮ್ರಾ. ಸರ್, ನಾನು ಸ್ಟಾರ್ ಮೈನಸ್ ಚಾನೆಲ್ ಇಂದ ಬಂದಿದ್ದೀನಿ. ಹೌದು, ಈತ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ? 5 ವರ್ಷದಿಂದ. ನೋಡಿದ್ರಾ, 5 ವರ್ಷದಿಂದ ಕೆಲಸ ಮಾಡ್ತಿದ್ದವನ್ನ ನಂಬುದ್ಬಿಟ್ಟು 5 ನಿಮಿಷ ಮುಂಚೆ ಬಂದ ಕಸ್ಟಮರ್ ನಂಬ್ತಿದ್ದೀರಲ್ಲ, ಇದು ತಪ್ಪಲ್ವಾ? ಸರ್, ಕೆಲಸಗಾರರು ಹಾಗೂ ಓನರ್ ಮಧ್ಯೆ ಇರ್ತಕ್ಕಂಥ ನಂಬಿಕೆನ ಸ್ಟ್ರಾಂಗ್ ಮಾಡೋದೇ ನಮ್ಮ ಪ್ರೋಗ್ರಾಮ್ ಉದ್ದೇಶ. ಎಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಟೇಕ್ ಇಟ್ ಈಸಿ ಅಂತ ಹೇಳಿ. ಸರ್, ಹೋಟೆಲ್ ಪ್ರೋಗ್ರಾಮ್ ಸಕ್ಸಸ್. ನಾಳೆ ಗೋವಿಂದ ಕೋಆಪರೇಟಿವ್ ಬ್ಯಾಂಕ್ ಮ್ಯಾನೇಜರ್ನ ಹೆದರಿಸಿ ದುಡ್ಡು ಹೊಡೆಯೋ ಕಾನ್ಸೆಪ್ಟ್. ಆ ಕೆಲಸ ನಂಗೆ ಬಿಡಿ ಸರ್. ನಾಳೆ ಪ್ರೋಗ್ರಾಮ್ ಫಿಕ್ಸ್. ಬ್ಯಾಂಕ್ ಮ್ಯಾನೇಜರ್ ಹತ್ರನೇ ದರೋಡೆನಾ? ಇವ್ರು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ? ಏನೋ ನಾಳೆ ಬೆಳಗ್ಗೆ ಹೋಗ್ತೀನಾ? ಇಲ್ಲಕ್ಕ, ನಾಳೆ ನಾನು ಹಾಸ್ಪಿಟಲ್ ಹೋಗ್ಬೇಕು. ನನ್ನ ತಮ್ಮನ್ ಕಳಿಸ್ತೀನಿ. ಕಮಯ, ಸೆಲ್ಯೂಟ್ ಹೊಡಿಬೇಕು ಅನ್ನೋ ಪರಿಜ್ಞಾನ ಕೂಡ ಇಲ್ವಾ ನಿನಗೆ? ಕಾಮಾಂಗಿ. ಕಸ್ಟಮರ್ಗೆಲ್ಲ ಸೆಲ್ಯೂಟ್ ಹೊಡೆದ್ರೆ ಜನ ಬೈತಾರ ಸರ್. ಏನ್ ನನ್ನ ಕಸ್ಟಮರ್ ಅಂತ ತಿಳ್ಕೊಂಡೇನ? ಸರ್, ನೀವಾ ಪೆಗ್ ಆಗ್ತೀರಾ ಅಂತ ಕೇಳಿದ್ದೆ. ಪೆಗ್ಗು ಆಗ್ತೀರಾ ಸರ್? ಯಾಕೆ ಕಾಣ್ತೀನೋ? ಮೊದ್ಲು ಅಡ್ಕಲ್ಸ್ವಿ ತರ ಇದ್ದೆ, ಈಗ ಒಳ್ಳೆ ಐಕಾನ್ ತಿನ್ನೋ ತರ ಇದೆಯಾ ಸರ್? ನಾನು ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಇಲ್ಲ. ನಾನ್ ಸೆನ್ಸ್. ಇಷ್ಟೊಂದು ಒಡವೆಗಳನ್ನೆಲ್ಲ ಹಾಕ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದೀರಲ್ಲ, ಏನ್ರಿ ಸಮಾಚಾರ? 5 ನಿಮಿಷ ಸಮಾಧಾನವಾಗಿದೆ. ನಮ್ ಬ್ಯಾಂಕ್ ಅಲ್ಲಿ ಒಂದು ದೊಡ್ಡ ಮ್ಯಾಜಿಕ್ ನಡೆಯುತ್ತೆ. ಆಯ್ತು ಪುಟ್ಟ. ನಾನು ಬಳ್ಳಾರಿ ಭಾಗ್ಯಲಕ್ಷ್ಮಿ. ನಾನು ಬಂದ ವಿಷಯ ಏನು ಅಂದ್ರೆ, ನನ್ನನ್ನು ಹೆದರ್ಸಿ ದುಡ್ಡು ತಗೊಂಡೋಗೋದಕ್ಕೆ. ಏನ್ ಸರ್, ಎಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಲ್ಲ? ದುಡ್ಡು ಕೇಳ್ತೀಯ, ಕೊಡ್ಲಿಲ್ಲ ಅಂದ್ರೆ ಚಾಕು ತೋರಿಸ್ತೀಯ. ಆಮ ರೈಟ್? ನೀನ್ ಹೇಳ್ದೆ ಇದ್ರು ಚಾಕು ತೋರಿಸ್ತೀಯೋ? ಮರ್ಯಾದೆಯಾಗಿ ದುಡ್ಡು ತೆಗಿ. ಗೋವಿಂದ ಸಾಬೆ, ಏನ್ ಸರ್? ಕ್ಯಾಶಿಯರ್ ಹತ್ರ ನಾ ಹೇಳ್ದೆ ಅಂತ ಹೇಳಿ 1 ಲಕ್ಷ ರೂಪಾಯಿ ತಗೊಂಡ್ ಬಾ. ಇದೆಲ್ಲ ಬೇಕಾ? ಹೇಳ್ದಷ್ಟು ಮಾಡ್ಯ. ಸರಿ ಸರ್. ಸರ್, ನಾನ್ ನಿಜವಾಗ್ಲೂ ಕಳ್ಳಿ. ನಾನ್ ನಿಜವಾಗ್ಲೂ ಮ್ಯಾನೇಜರ್ ಸರ್. ಎಕ್ಸ್ಕ್ಯೂಸ್ ಮೀ, ಇವಳು ನೋಡಕ್ ಯಾಕೆ ಒಳ್ಳೆ ಹಳ್ಳಿ ಡಕ್ಕಲ್ ತರ ಕಾಣಿಸ್ತಾಳೆ. ಯಾವ್ದಕ್ಕೂ ಹುಷಾರಾಗಿರಿ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡ್ರೆ ಏನ್ ತಗೋತಿಯಾ? ಒಂದ್ ನಾಕಾಣಿ. ಐ ಸೆಡ್ ಗೆಟ್ ಔಟ್. ಓಕೆ, ಅನ್ಬಾಕ್ಸ್ ನನ್ ಮೊದಲೇ. ಸರ್, ನಾನ್ ನಿಜವಾಗ್ಲೂ ತಗೊಂಡು ಹೊಟ್ಟೋಗ್ತೀನಿ. ನಾ ಕೊಟ್ಟಿರೋದೇ ತಗೊಂಡೋಗೋದಕ್ಕೆ. ಏನ್ರಿ ಇದು? ಏನ್ ಮಾಡ್ತಾ ಇದ್ದೀರಾ? ಇದೆ ಬಾರ ಇಲ್ಲಿ, ಆ ಕಡೆ ನೋಡಿ. ಕ್ಯಾಮ್ರಾ ಹಿಡ್ಕೊಂಡು ಕೂತಿದ್ದಾನೆ. ಟಿವಿ ಪ್ರೋಗ್ರಾಮ್ಗೆ ಕಣೆ. ಅದಕ್ಕೆನಾ ನಾನ್ ಚೆನ್ನಾಗ್ ಕಾಣಿಸ್ಲಿ ಅಂತ ಈ ಒಡವೆಗಳನ್ನೆಲ್ಲ ಹಾಕಿಸ್ಕೊಂಡ್ ಕರ್ಕೊಂಡ್ ಬಂದಿದ್ದು? ಎಸ್ ರೀ, ಹಾಗಾದ್ರೆ ನಾನು ಈ ಒಡವೆಗಳನ್ನೆಲ್ಲ ಕೊಟ್ಬಿಡ್ತೀನಿ. ಬೇಡ 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 ಬೇಡ. ಯಾಕ್ರಿ? ನೀವ್ ಮಾತ್ರ ದುಡ್ಡು ಕೊಟ್ಟು ಒಳ್ಳೆಯವರಾದ್ರಿ, ನಾನು ಈ ಒಡವೆಗಳನ್ನೆಲ್ಲ ಕೊಟ್ಟು ಒಳ್ಳೆಯವಳಾಗ್ತೀನಿ. ಇಲ್ಲ ಇಲ್ಲ ಇಲ್ಲ, ನನಗೆ ದುಡ್ಡು ಒಂದೇ ಸಾಕು. ಪ್ರೀತಿಯಿಂದ ಕೊಡ್ತಾ ಇದಾರೆ. ಯಾರಿಗುಂಟು ಯಾರಿಗಿಲ್ಲ, ಇಟ್ಕೋ. ಹಿಂಗೂ ಅಂತೀಯಾ? ಕೊಡಿ ಸರ್, ನಾನು ಮತ್ತೆ ವಾಪಸ್ ಬರಲ್ಲ. ಬೇಡ, ನನ್ ಮಗನ್ ತಂದು. ಒಂದ್ ನಿಮಿಷ. ಏನು ಹೊರಗಡೆ ಸಿಗ್ಲಾ? ನನ್ನ ಹತ್ರ 4 ಚೇಂಜ್ ಇಲ್ಲ. ಏನಯ್ಯ ಒದರ್ತಾ ಇದ್ದೀಯಾ?
ಈಗ ಬಂದಿದ್ದವಳು ಯಾರು ಅಂತ ತಿಳ್ಕೊಂಡಿದ್ಯಾ? ಸ್ಟಾರ್ ಮೈನಸ್ ಚಾನಲ್ ನೋಡು. ನನ್ನನ್ ಬಕ್ರಾ ಮಾಡಕ್ ಬಂದಿದ್ಲು, ನಾನೇ ಅವಳನ್ನ ಬಕ್ರಾ ಮಾಡಿ ಕಳಿಸ್ಬಿಟ್ಟೆ. ನಾನು ಹೆಬ್ಬೆಟ್ಟಾಗಿರೋದು ಒಂದೇ, ನೀವ್ ಈ ಪಾರ್ಟಿ ಓದಿರೋದು ಒಂದೇ. 3 ಹೊತ್ತು ಟಿವಿ ನೋಡ್ತೀನಿ, ಸ್ಟಾರ್ ಮೈನಸ್ ಅನ್ನೋ ಚಾನಲೇ ಇಲ್ಲ. ನಿಮ್ ತಲೆ ನುಣ್ಣಗಿದೆ ಅಂತ ಸಗಣಿನ ಚೆನ್ನಾಗಿ ಸಾರಿಸ್ಬಿಟ್ಟು ರಂಗೋಲಿ ಬಿಟ್ಟು ಹೋಗ್ಬಿಟ್ಲು. ಅಯ್ಯ ಗುಗ್ಗು, ಅಲ್ಲಿ ನೋಡು, ಕ್ಯಾಮರಾ ನಮ್ಮನ್ನ ಸೆರೆ ಹಿಡಿತಾ ಇದೆ. ಈ ಸಂಡೇ ನಮ್ ಪ್ರೋಗ್ರಾಮ್ ನ ಇಡೀ ದೇಶ ನೋಡತ್ತೆ ಕಣ. ಸಂಡೇ ನಿಮ್ ಪ್ರೋಗ್ರಾಮ್ ದೇಶ ನೋಡೋದಿರ್ಲಿ, ನಿಮ್ ಮಂಡ್ಯ ಮೇಲೆ ಒಂದ್ ಕಲರ್ ಕಮ್ಮಿ ಆಗಿದೆ, ಹಾಕೊಳ್ಳಿ. ಗುಗ್ಗು, ಅಲ್ಲಿ ಆಟೋದಲ್ಲಿ ಕ್ಯಾಮರಾ ಕಾಣ್ತಿಲ್ವೇನು? ಅಯ್ಯೋ ಸುಮ್ನಿರಿ ಸರ್, ಕ್ಯಾಮ್ರಾನೆಲ್ಲ ಏನೂ ಇಲ್ಲ. ಆಟೋ 3 ದಿನದಿಂದ ಕೆಟ್ಟ ನಿಂತೈತೆ. ಮತ್ತವಳು ಖತರ್ನಾಕ್ ಕಳ್ಳಿ, ಬಳ್ಳಾರಿ ಪೊಲೀಸ್ಗೆ ವಾಂಟೆಡ್ ಫಿಗರ್. ನೀವು ಹೊಸ್ದಾಗಿ ಕೆಲ್ಸಕ್ಕೆ ಬಂದಿದ್ದೀರಾ, ಅದಕ್ಕೆ ಗೊತ್ತಿಲ್ಲ. ಅಯ್ಯೋ ನನ್ನ ಒಡವೆಗಳು. ನನ್ 1 ಲಕ್ಷ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಗೋವಿಂದ. ಕೆಲಸ ಮಾಡಿದ್ರೆ ಪೇಮೆಂಟ್ ಮಾತ್ರ ಖಂಡಿತ ಮೋಸ ಆಗಲ್ಲ ಅಕ್ಕ. ಅಕ್ಕ ಇದೇನಕ್ಕ ಇಷ್ಟೇ? ಸಾಕು ರೈಟ್ ಹೇಳಲೇ. ಈ ನಾಳೆ ಕೋಲ್ ಬಜಾರ್ ಹತ್ರ ಬಂದ್ಬಿಡು. ಯೋ, ಬೇಕಾಡತ್ತಾರ ನನ್ ಬೆನ್ನ ಹಿಂದೆನೆ ಬಿದ್ದಿದ್ಯಲ್ಲ, ಏನಯ್ಯ ನಿನ್ ಮ್ಯಾಟ್ರು? ನನಗ್ ಯಾಕೋ ನಿನ್ನ ನೋಡ್ತಿದ್ರೆ ನೀನು ಪೊಲೀಸ್ನವನು ಅನ್ನೋ ಡೌಟು. ಹೌದಮ್ಮ, ನಾನ್ ಪೊಲೀಸೆ. ನಾನು ಮಾತ್ರ ಅಲ್ಲ, ನೀನು ಪೊಲೀಸೆ. ನೀನ್ ಯಾಕೋ ನಮ್ಮ ಮೆಂಟಲ್ ಮಂಜನ್ ತರ ಆಡ್ತಾ ಇದೀಯ. ನೋಡು, ನಾನು ಪೊಲೀಸು, ಲಾಯರು, ವಾಚ್ಮ್ಯಾನು, ವಾರ್ಡ್ ಬಾಯ್ ಅಷ್ಟೇ ಅಲ್ಲಯ್ಯ, MLA, MP, ಪ್ರಧಾನಮಂತ್ರಿ ವೇಷನೂ ಹಾಕಿದೀನಿ. ಅದೆಲ್ಲ ಹೊಟ್ಟೆ ಪಾಡ್ದಯ್ಯ. ನೀನು ಯಾರನ್ನೋ ಹುಡ್ಕೋಕ್ ಹೋಗಿ ಇನ್ಯಾರ ಹತ್ರನೋ ಬಂದಿದೀಯ. ಅಯ್ಯ, ಫಸ್ಟ್ ರೈಟ್ ಹೇಳಯ್ಯ. ಇಲ್ಲಮ್ಮ, ನಾನು ನಿನ್ನನ್ನೇ ಹುಡ್ಕೊಂಡು ಬಂದೆ, ನನ್ನ ಮಗಳನ್ನ. ಮಗಳ? ಹೌದು, ನೀನು ನನ್ನ ಮಗಳು ಕಿರಣ್ ಬೇಡಿ. ಕಿರಣ್ ಬೇಡಿನ? ಯಾವಳು? ಏಲದ ಕಿರಣ್ ಬೇಡಿಗೆ ನಾವ್ ಇರೋ ಜಾಗ ಗೊತ್ತಾಗೈತ್ರಿ. ಅವಳು ಇಲ್ಲಿಗೆ ಬರಕತ್ತಳ್ರಿ. ಯಾರ್ಲೇ ಎಲ್ಲ ಶರ್ಟ್ ಕ್ಲೋಸ್ ಮಾಡ. ವೆಲ್ಕಮ್ ವೆಲ್ಕಮ್ ಕಿರಣ್ ಬೇಡಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದದಕ್ಕೆ ತುಂಬಾ ಸಂತೋಷ ನಮ್ಮ. ಐ ಆಮ್ ಪ್ರೌಡ್ ಆಫ್ ಯು ಮೈ ಡಿಯರ್. ಇಟ್ಸ್ ಮೈ ಡ್ಯೂಟಿ ಸರ್. ವೆರಿ ಗುಡ್. ಕಿರಣ್, ನಮ್ ಡಿಪಾರ್ಟ್ಮೆಂಟ್ ಒಳ್ಳೆ ಹೆಸರು ತಂದಿಯಮ್ಮ. ಅಷ್ಟೇ ಅಲ್ಲ, ನಿಮ್ ತಂದೆ ಕನಸನ್ನು ನನಸು ಮಾಡಿಬಿಟ್ಟೆ. ಇಂಥ ನಿಷ್ಠಾವಂತ ತಂದೆಗೆ ನಿನ್ನಂತ ಸಾಹಸಿ ಮಗಳು ಹುಟ್ಟಿದ್ದು ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂಥ ವಿಷಯವೇ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ತಕ್ಷಣ ಜನ ಜಾತಕ ಬರ್ಸಿ ಆಮೇಲೆ ಹೆಸರಿಡ್ತಾರೆ. ಆದ್ರೆ ನಿಮ್ ತಂದೆ ಇದನ್ನ ಯಾವುದನ್ನು ಗಮನಿಸದೆ ನೀನು ಹುಟ್ಟಿದ ತಕ್ಷಣ ಕಿರಣ್ ಬೇಡಿ ಅಂತ ಹೆಸರಿಟ್ಟು